ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಗಂಡ್ಸಾದನು ಬೋರ್ ಸೂಸ್ಬೇಕು ಹೊರತು ಜಲ್ ಸೂಸ್ಬಾರ್ದು. ಡಿ ಬಾಸ್ಗೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೋಜು. ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ನನ್ನ ವಾಯ್ಸ್ ಚೇಂಜ್ ಆಗಿದೆ. ಯಾಕೆ ಅಂತ ಕೇಳಿದ್ರೆ 12 ಗಂಟೆಗೆ ಕಾಟೇರ ಸಿನಿಮಾ ನೋಡೋಕೆ ಹೋಗಿದ್ದೆ. ಕಿರ್ಚಿ ನನ್ನ ವಾಯ್ಸೇ ಹೋಗಿಬಿಟ್ಟಿದೆ. ಏನು ಅಟ್ಮಾಸ್ಫಿಯರ್ ಗುರು, ನನ್ನ ಲೈಫಲ್ಲಿ ಆ ಥರ ಅಟ್ಮಾಸ್ಫಿಯರ್ನ ನೋಡಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗೆ ಕಾಟೇರ ಸಿನಿಮಾ ಬಗ್ಗೆ ನನಗೇನು ಅನಿಸ್ತು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ಮೊದಲನೇದಾಗಿ ಫಸ್ಟು ಮೇಯ್ನ್ ಪಾಯಿಂಟಿಗೆ ಬಂದ್ಬಿಡೋಣ. ನಮ್ಮ ಡಿ ಬಾಸ್ ಅವರ ನಟನೆ ಏನು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವರು ಎಷ್ಟು ಆ್ಯಪ್ಟ್ ಆಗಿದ್ದಾರೆ ಆ ರೋಲ್ಗೆ. ಆ ಎಮೋಷ್ನಲ್ ಸೀಕ್ವೆನ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂದರೆ, ಆ್ಯಕ್ಚುಲಿ ಪ್ರಮೋಷನ್ ಮಾಡುವಾಗ ಅದೊಂದು ಟಾಕ್ ಇತ್ತು, ದರ್ಶನ್ ಅವರು ಸೂಪರ್ಬಾಗಿ ನಟನೆ ಮಾಡಿದ್ದಾರೆ, ಅವಾರ್ಡ್ ಸಿಗುತ್ತೆ ಅಂತೆಲ್ಲ. ಆದರೆ ಸಿನಿಮಾಗೆ ಹೋಗಿ ನೋಡಿದಾಗ ಗೊತ್ತಾಯಿತು ಅದು ಆ್ಯಕ್ಚುಲಿ 10 ಟೈಮ್ಸ್ ಇನ್ನೂ ಸೂಪರಾಗಿ ಮಾಡಿದ್ದಾರೆ ಅಂತ. ಸೊ ನೋಡದೇ ಇರೋರು ನೀವು ದಯವಿಟ್ಟು ಮಿಸ್ ಮಾಡಲೇಬೇಡಿ. ಅವರ ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ, ಎಮೋಷ್ನಲ್ ಸೀನ್ಸ್ ಎಸ್ಪೆಷಲಿ. ನೀವು ನೆಕ್ಸ್ಟು ಬಿ ಜಿ ಎಮ್ಗೆ ಬಂದರೆ, ಬಿ ಜಿ ಎಮ್ ಆ್ಯಕ್ಚುಲಿ ಆ್ಯಪ್ಟ್ ಆಗಿತ್ತು, ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿತ್ತು ಅಂತ ಹೇಳ್ತೀನಿ. ಓವರ್ ದ ಟಾಪ್ ಇರಲಿಲ್ಲ ಅಥವಾ ಇನ್ನೂ ಕಮ್ಮಿನೂ ಇರಲಿಲ್ಲ. ಹರಿಕೃಷ್ಣ ಅವ್ರ ಹತ್ತಿಂದ ನಾನು ಆ್ಯಕ್ಚುಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀನಿ, ಯಾಕಂದರೆ ನಾನು ಅವ್ರನ್ನ ಮ್ಯೂಸಿಕ್ ಡೈರೆಕ್ಟರಾಗಿ ಹೈಲಿ ರೇಟ್ ಮಾಡ್ತೀನಿ. ಆದರೆ ಅವರ ಬಿ ಜಿ ಎಮ್ ಈ ಟೈಮ್ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿತ್ತು. ಕತೆ ಏನು ಕೇಳ್ತೋ ಆ ಬಿ ಜಿ ಎಮ್ ಕೊಟ್ಟಿದ್ದಾರೆ. ತರುಣ್ ಸುಧೀರ್ ಅವ್ರನ್ನ ನಾನೊಬ್ಬ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಅವ್ರು ನೋಡಿ ಅವ್ರ ಫೈಟ್ಸ್ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅವರು ಹೊಸತನನ ತರಕ್ಕೆ ಟ್ರೈ ಮಾಡಿದ್ದಾರೆ. ಒಂದೊಂದರಲ್ಲೂ ಅವರ ಇಂಟ್ರೊಡಕ್ಷನ್ ಸೀನಿಂದ ಹಿಡಿದು ಎಲ್ಲದರಲ್ಲೂ ಏನೋ ಒಂದು ಹೊಸತನ ತರಿಸ್ಬೇಕು ನಮ್ಮ ಬಾಸ್ ಅಭಿಮಾನಿಗಳಿಗೆ, ಹಾಗೆ ನ್ಯೂಟ್ರಲ್ ಆಡಿಯನ್ಸ್ಗೆ ಖುಷಿ ಥರ ಅಂತ ಏನೋ ಒಂದು ಹೊಸತನ ತರಬೇಕು ಅಂತ ಅವರು ತುಂಬ ಶ್ರಮ ಪಡ್ತಾರೆ. ಎಸ್ಪೆಷಲಿ ಆ ಫೈಟ್ ಸೀಕ್ವೆನ್ಸಸ್ಗಳು ಸ್ವಲ್ಪ ಎಲಾಂಗೇಟೆಡ್ ಆಗಿತ್ತು ಅಂತ ಅನಿಸಿದ್ರೂ ಅದ್ಭುತವಾಗಿ ಬಂದಿದೆ. ನನ್ನ ಫೇವ್ರೆಟ್ ಫೈಟ್ ಸೀಕ್ವೆನ್ಸ್ ಅಂತೂ ಒಂದು ಕೈಯಲ್ಲಿ ಫೈಟ್ ಮಾಡೋ ಸೀನ್. ಯಾರ್ಯಾರು ನೋಡಿದ್ದಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನೋಡದೇ ಇರೋರು ದಯವಿಟ್ಟು ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಮಿಸ್ ಮಾಡಬೇಡಿ ಆ ಫೈಟ್ನ ಮಾತ್ರ. ತರುಣ್ ಸುಧೀರ್ ಅವರು ಒಂದು ಹೊಸ ಬ್ಯಾಕ್ ಡ್ರಾಪ್ನೇ ತೊಗೊಂಡು ಬಂದಿದ್ದಾರೆ, ಒಂದು ಹೊಸ ಕತೆ ಅಂತ ಹೇಳ್ಬೋದು. ದರ್ಶನ್ ಅವರು ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ತುಂಬ ಹೊಸ ಟಾಪಿಕ್ ಅಂತ ಅನಿಸ್ತು. ತುಂಬ ಎಮೋಷ್ನಲ್ ಕಂಟೆಂಟ್ನ ಟಚ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಸೆಕೆಂಡ್ ಹಾಫಲ್ಲಿ ಅವರು ತುಂಬ ಎಮೋಷ್ನಲ್ ಸೀನ್ಸ್ನ ಬರ್ಕೊಂಬಿಟ್ಟಿದ್ರು ಅಂತ ಅನಿಸ್ತು ನನಗೆ. ಅವರು ಒಂದು ಎಮೋಷ್ನಲ್ ಕಂಟೆಂಟ್ನ, ಒಂದು ಸೆನ್ಸಿಟಿವ್ ಟಾಪಿಕ್ನ ಇಟ್ಕೊಂಡು ಕತೆ ಮಾಡ್ಬೋದಾಗಿತ್ತು. ಅವರು ಟೂ ಮೆನಿ ಸಬ್ಜೆಕ್ಟ್ಸ್ನ ಟಚ್ ಮಾಡೋಕ್ಕೆ ಹೋಗಿ ಸ್ವಲ್ಪ ಲ್ಯಾಗ್ ಆಗಿದೆ ಅಂತ ಅನಿಸ್ತು ಸೆಕೆಂಡ್ ಹಾಫು. ಈ ಚಿತ್ರದ ಡೈಲಾಗ್ಸ್ ಬಗ್ಗೆ ಒಂದು ಸ್ಪೆಷಲ್ ಮೆನ್ಷನ್ ಕೊಡಲೇಬೇಕು. ನಾನಂತೂ ಮಾಸ್ತಿ ಅವರ ದೊಡ್ಡ ಅಭಿಮಾನಿ ಆಗಿಬಿಟ್ಟಿದ್ದೀನಿ ಈ ಚಿತ್ರ ಆದಮೇಲೆ. ಏನು ಡೈಲಾಗ್ಸ್ ಬರ್ತಿದ್ದಾರೆ ರೀ, ಎಕ್ಸಾಕ್ಟ್ಲಿ ಆ್ಯಪ್ಟ್, ಪಾಯಿಂಟ್ ಟು ಪಾಯಿಂಟು. ಜಾಸ್ತಿ ಎಲಿವೇಷನ್ಗಳಿಲ್ಲ ಅಥವಾ ತುಂಬ ಕಮ್ಮಿನೂ ಇಲ್ಲ, ಕರೆಕ್ಟಾಗೆ ಪಾಯಿಂಟ್ಗೆ ಒಳ್ಳೊಳ್ಳೆ ಡೈಲಾಗ್ಸ್ ಕೊಟ್ಟಿದ್ದಾರೆ. ಒಂದೊಂದಕ್ಕಿಂತ ವಿಭಿನ್ನವಾಗಿದೆ. ನಾನು ನಿಜವಾಗ್ಲೂ ಅವ್ರ ಫ್ಯಾನ್ ಆಗಿದ್ದೀನಿ. ತುಂಬ ಜನದಿಂದ ಕಾಂಪ್ಲಿಮೆಂಟ್ ಸಿಕ್ಕಿದೆ ಅವ್ರಿಗೆ, ನಾನೂ ಒಬ್ಬ. ಈ ಚಿತ್ರದ ಕಾಸ್ಟಿಂಗ್ ಅದ್ಭುತವಾಗಿ ನಡೆದಿದೆ. ಆರಾಧನಾ ಅವರು ಹೊಸ ಪ್ರತಿಭೆ ಆದ್ರೂ ತುಂಬ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ನೀವು ಹಂಗೆ ನೋಡಿದ್ರೆ ಕುಮಾರ್ ಗೋವಿಂದ್ ಅವ್ರಿಗೆ ಹಾಗೆ ಶ್ರುತಿ ಅವ್ರಿಗೆ ಕಮ್ಮಿ ಸ್ಕ್ರೀನ್ ಸ್ಪೇಸ್ ಇದೆ. ಅದರಲ್ಲಿ ಎಸ್ಪೆಷಲಿ ನನಗೆ ಆ ಹಳ್ಳಿ ಜನರ ಕಾಸ್ಟಿಂಗ್ ಮಾತ್ರ ತುಂಬ ಇಷ್ಟ ಆಯಿತು. ಆ ರಂಗಮಂದಿರದಿಂದ ಬಂದಿರೋವಂಥ ಕಲಾವಿದರನ್ನ ಕರ್ಕೊಂಬಂದು ಸಿನಿಮಾ ಮಾಡಿದ್ದಾರೆ. ಸೊ ಅವ್ರು ಎಷ್ಟು ನ್ಯಾಚುರಲಾಗಿ ಕಾಣಿಸ್ತಾರೆ ಅಂದರೆ ನಿಜವಾಗ್ಲೂ ಹಳ್ಳಿಯವರೇ, ಆ ಊರಿನ ಹಳ್ಳಿ ಜನರೇ ಅಭಿನಯ ಮಾಡಿರೋ ಥರ ಇದೆ. ಸೊ ಅದು ನಿಜವಾಗ್ಲೂ ತರುಣ್ ಸುಧೀರ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಇದಕ್ಕೆ ನಾನು ಕಾಟೇರನ ಒಂದು ಯೂನಿವರ್ಸ್ ಅಂತ ಕರಿತೀನಿ. ಇದನ್ನ ಕಟ್ಟಿರೋವಂತಹ ತರುಣ್ ಸುಧೀರ್ ಹಾಗೆ ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಅಂತ ಅನ್ಬೇಕು. ಯಾಕಂದರೆ ಈ ಚಿತ್ರ ನೋಡೋದು ಒಂದು ಅನುಭವ ಅಂತ ಹೇಳ್ತೀನಿ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಅನುಭವ ಕೊಟ್ಟಿರೋದು ತುಂಬ ಕಮ್ಮಿ ಅಂತ ಹೇಳ್ತೀನಿ. ಅವ್ರು ಹಾಕಿರೋ ಸೆಟ್ಸ್ ಎಷ್ಟು ನ್ಯಾಚುರಲ್ ಆಗಿದೆ, ದೊಡ್ಡ ಸೆಟ್ಸ್ ಹಾಕ್ಕೊಂಡಿದ್ದಾರೆ. ಸೊ ಒಂದೊಂದಕ್ಕಿಂತ ವಿಭಿನ್ನವಾಗಿದೆ. ಸೊ ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು. ಯಾಕಂದರೆ ಇದನ್ನ ಫೋನಲ್ಲಿ ನೋಡ್ಬೋದು, ಅದರಲ್ಲೇನು ವ್ಯತ್ಯಾಸ ಮಾಡಲ್ಲ. ಆದರೆ ಆ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೊತೀರ ನೀವು ಬಿಗ್ ಸ್ಕ್ರೀನಲ್ಲಿ ನೋಡೋದು, ಆ ಸೌಂಡಲ್ಲಿ. ಕೊನೆಯದಾಗಿ ಹೇಳಬೇಕಂದ್ರೆ ಇದೊಂದು ಒಳ್ಳೆ ಚಿತ್ರ, ಒಂದು ಒಳ್ಳೆ ಅಟೆಂಪ್ಟ್ ಮಾಡಿದ್ದಾರೆ. ದರ್ಶನ್ ಅವರ ಅಭಿನಯ ಎಲ್ಲ ಅದ್ಭುತವಾಗಿದೆ. ಇನ್ನೊಂದು ಚೂರು ಸ್ಮಾಲ್ ಕರೆಕ್ಷನ್ಸ್ಗಳು ಸೆಕೆಂಡ್ ಹಾಫಲ್ಲಿ ಮಾಡ್ಕೊಂಡಿದ್ರೆ ಇದು ಬೇರೆ ಲೆವೆಲಲ್ಲಿ ಹೋಗ್ಬಿಡ್ತಾಯಿತ್ತು. ಆದರೆ ಇವಾಗ ಬರ್ತಾ ಇರೋ ಬಸ್ ನೋಡಿದ್ರೆ, ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ನೋಡಿದ್ರೆ ಆಲ್ರೆಡಿ ಸೂಪರ್ ಹಿಟ್ ಅಂತ ಅನಿಸ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಈಗ ನನ್ನ ಅನುಭವ ಬಗ್ಗೆ ಹೇಳಬೇಕು. ಈ ಚಿತ್ರ ನೋಡುವಾಗ ನಾನು 12 ಗಂಟೆಗೆ ಶೋಗೆ ಹೋಗಿದ್ದೆ ಲಕ್ಷ್ಮೀ ಥಿಯೇಟ್ರಿಗೆ. ಅದು ಏನು ಫ್ಯಾನ್ಸ್ ರೀ, ಏನು ಬಸ್. ನಾನು 11 ಗಂಟೆಗೆ ನಾನು ಹೋಗಿದ್ದು, 11 ಗಂಟೆಗೆ ಕೂಗಕ್ಕೆ ಶುರು ಮಾಡಿದ್ದು. ಜೈ ಡಿ ಬಾಸ್ ಅಂತ ವಿಸಿಲ್ ಹೊಡೆಯೋದು, ಚಪ್ಪಾಳೆ. 3:30 ತನಕ ಸಿನಿಮಾ ಎಂಡ್ ಆಗೋ ತನಕ ಕಿರ್ಚ್ತಾನೇ ಇದ್ದಾರೆ ಜನ. ಅದು ಎಲ್ಲಿಂದ ಬರುತ್ತೋ ಆ ಎನರ್ಜಿ. ಈಗ ಆ ಸೆಲೆಬ್ರಿಟಿ ಅಲ್ಲಿದ್ದಾಗ ನಾವು ಕೂಗ್ತಾ ಇದ್ದೀವಿ ಅಂದರೆ ಹೌದು ಅಂತ ಹೇಳ್ಬೋದು. ಅವ್ರು ಇಲ್ಲ, ಯಾರೂ ಇಲ್ಲ ಅಲ್ಲಿ. ಅವರು ಪೋಸ್ಟರ್ಗಳು ನೋಡಿಕೊಂಡು ಆ ಪೋಸ್ಟರ್ಗೆ ಹಾಲಾಭಿಷೇಕ ಮಾಡಿಕೊಂಡು
ಹೂವುಗಳು ಎರಚಿ ಹೂವು ಹಾಕಿ ಕೂಗ್ಕೊಂಡಿದ್ದಾರೆ 4 ಅವರ್ರು. ನಾನು ಅನ್ಕೊತಾ ಇದ್ದೆ ಸ್ಟಾರ್ಟಿಂಗಲ್ಲಿ ಕೂಗ್ತಾರೆ ಆಮೇಲೆ ಸುಮ್ಮನೆ ಆಗ್ತಾರೆ ಅಂತ. ಇಡೀ ಸಿನಿಮಾ ಮುಗಿಯೋ ತನಕ ಲಾಸ್ಟ್ ಡೈರೆಕ್ಟೆಡ್ ಬೈ ತರುಣ್ ಸುಧೀರ್ ಅಂತ ಬರೋವರೆಗೂ ಕಿರ್ಚ್ತಾನೇ ಇದ್ದಾರೆ ಜನ. ಅಲ್ಲಿ ಎಲ್ಲಿಂದ ಬರುತ್ತೋ ಆ ಎನರ್ಜಿ ನಿಜವಾಗ್ಲೂ ಗೊತ್ತಿಲ್ಲ. ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಡ್ಯಾನ್ಸ್ ಆಡೋದೇನು ಕಿರ್ಚಾಡೋದೇನು. ನಾನು ನಿಜವಾಗ್ಲೂ ಯೂಟ್ಯೂಬ್ ಚಾನಲಲ್ಲೆಲ್ಲ ನೋಡ್ತಾ ಇದ್ದೆ ಈ ಥರ ಥಿಯೇಟ್ರ್ಗಳಲ್ಲಿ ಹೋಗಿ ಡ್ಯಾನ್ಸ್ ಆಡ್ತಾರೆ ಅಂತ. ನಾನೇನೋ ಒಂದು ಸಲ ಹೋಗ್ಬಿಟ್ಟು ಬಂದುಬಿಡ್ತಾರೆ ಅಂದ್ಕೊಂಡೆ. ಬಟ್ ಫುಲ್ ಸಿನಿಮಾ ಸ್ಕ್ರೀನ್ ಮುಂದೆ ನಿಂತು ಡ್ಯಾನ್ಸ್ ಆಡ್ತಾಯಿದ್ರು ಅವರು. ನಿಜವಾಗ್ಲೂ ಈ ಥರ ಒಂದು ಅನುಭವ ಕೊಟ್ಟಿರೋದು ನನಗೆ ನಿಜವಾಗ್ಲೂ ಎಲ್ಲರೂ ಅವ್ರ ಲೈಫಲ್ಲಿ ಒಂದ್ಸಲಿ ಆದರೂ ಇದನ್ನ ಅನುಭವಿಸ್ಲೇಬೇಕು. ಯಾಕಂದರೆ ಇದೊಂದು ಬೇರೆ ಥರ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಸೊ ಈ ದಿನನ ನನ್ನ ಲೈಫಲ್ಲಂತೂ ನಾನು ಯಾವತ್ತೂ ಮರೆಯಲ್ಲ. ಕೊನೆಯದಾಗಿ ಎಲ್ಲ ಡಿ ಬಾಸ್ ಫ್ಯಾನ್ಸ್ಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಅವ್ರ ಕಂಟೆಂಟ್ನ ಅವ್ರ ಸಿನಿಮಾನ ನಾನು ಪ್ರಮೋಟ್ ಮಾಡೋಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ. ಹೀಗೆ ಅವರ ಮುಂದಿನ ಎಲ್ಲ ಚಿತ್ರಗಳನ್ನ ಪ್ರಮೋಟ್ ಮಾಡ್ತೀನಿ. ಅವರಲ್ಲದೆ ಎಲ್ಲ ಕನ್ನಡ ಚಿತ್ರಗಳನ್ನ, ಕನ್ನಡ ಹೀರೋಗಳನ್ನ, ಅವರ ಸಿನಿಮಾಗಳನ್ನ ಪ್ರಮೋಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಿಮ್ಮನ್ನ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಮೋಚೋ ಕಡೆಯಿಂದ ಟೇಕ್ ಕೇರ್.